ಬಿಸಿಲನ್ನು ಲೆಕ್ಕಿಸದೆ ಬಾವಿ ತೆಗೆಯುತ್ತಿರುವ ಮಹಿಳೆ. ತೋಡಿದ ಮಣ್ಣನ್ನ ಏಣಿಯ ಸಹಾಯದಿಂದ ಮೇಲೆ ತರುತ್ತಿರುವ ಇವರ ಹೆಸರು ಗೌರಿ ಪರಮೇಶ್ವರ್ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಅವರು. ಇವರು ಈ ರೀತಿ ಬಾವಿ ತೆಗೆಯುತ್ತಿರುವುದು ತಮ್ಮ ಸ್ವಂತಕ್ಕಾಗಿ ಅಲ್ಲ, ಬದಲಿಗೆ ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿಗಾಗಿ. ಹೌದು, ಶಿರಸಿ ತಾಲೂಕಿನ ಗಣೇಶನಗರದ ಅಂಗನವಾಡಿ ಮಕ್ಕಳ ಸಲುವಾಗಿ ಭೂಮಿ ಎಗೆದು ಬಾವಿ ತೋಡುತ್ತಿದ್ದಾರೆ. ಐವತ್ತೈದು ವರ್ಷ ಹರೆಯದ ಗೌರಿ ಪರಮೇಶ್ವರ್ ನಾಯ್ಕ್ ಅವರು ಈ ಹಿಂದೆ ಕೂಡ 2 ಬಾವಿಯನ್ನ ಏಕಾಂಗಿಯಾಗಿ ತೆಗೆದಿದ್ರು. 55 ಅಡಿ ಹಾಗೂ 60 ಅಡಿ ಆಳದ ಬಾವಿಯನ್ನ ಇವರು ತಮ್ಮ ತೋಟದ ಬಳಕೆಗೆ ಹಾಗೂ ಸಾರ್ವಜನಿಕರ ಬಳಕೆಗಾಗಿ ತೆಗೆದಿದ್ರು. ಈಗ ಮಕ್ಕಳಿಗಾಗಿ ನಿಸ್ವಾರ್ಥದಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಮಗೆ ಇಲ್ಲಿ ಅಂಗನವಾಡಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಪಕ್ಕದ ಮನೆಯಿಂದ ಕುಡಿಯೋ ನೀರು ತಗೋ ಬರ್ತಿದ್ವಿ. 100 ಮೀಟರ್ ಆಗ್ತದೆ ಇಲ್ಲಿಂದ. ಹಾಗೇಳಿ ನೀರು ಬರ್ತದೆ ನಮಗೆ ಪಂಚಾಯತಿದು. ಆದರೆ ಅದು ನಾವು ಕುಡಿಲಿಕ್ಕೆ ಬಳಸ್ತಾ ಇರಲಿಲ್ಲ. ಯಾಕಂದರೆ ಪೈಪ್ ಲೈನ್ ಎಲ್ಲ ಕೆಲವೊಂದು ಸಲ ಒಡೆದೋಗಿರ್ತದೆ ಅಂತ ಹೇಳಿ ಅದನ್ನು ನೋಡಿ ಇವರು ಗೌರಮ್ಮ ತಾವೇ ಸ್ವತಃ ಅಂಗನವಾಡಿಗೆ ನಾನು ಬಾವಿ ತೋಡ್ಕೊಡ್ತೇನೆ, ಅಂಗನವಾಡಿಗೂ ಆಯಿತು ಮತ್ತು ಪಬ್ಲಿಕ್ಕಿಗೂ ಆಗ್ತದೆ ಅಂತ ಹೇಳ್ಕೊಂಡು ಅವರು ತಮ್ಮ ಸ್ವ ಇಚ್ಛೆಯಿಂದ ಬಂದು 30ನೇ ತಾರೀಕಿಂದ ಬಾವಿ ಹೊಡಿತಾ ಇದ್ದಾರೆ. ಇವತ್ತಿಗೆ 10 ದಿನ ಆಯಿತು. ಗಣೇಶನಗರದಲ್ಲಿ ನೀರಿನ ಸಮಸ್ಯೆ ಇದೆ. ಅದರಲ್ಲೂ ಈಗ ದಿನ ಕಳೆದು ದಿನಕ್ಕೆ ಬಿಡುತ್ತಿರುವ ನೀರು ಸಣ್ಣ ಮಕ್ಕಳ ಆರೋಗ್ಯಕ್ಕೆ ಆಗಿ ಬರೋದಿಲ್ಲ. ಹೀಗಾಗಿ ಈ ಅಂಗನವಾಡಿಯ ಶಿಕ್ಷಕಿ ತಮ್ಮ ಅಂಗನವಾಡಿಯಿಂದ 100 ಮೀಟರ್ ದೂರದಲ್ಲಿ ಇರುವ ಗೋವಿಂದ ನಾಯ್ಕ್ ಅವರ ಮನೆಯ ಬಾವಿಯಿಂದ ಕ್ಯಾನ್ಗಳಲ್ಲಿ ನೀರು ತೆಗೆದುಕೊಂಡು ಬರ್ತಾ ಇದ್ರು. ಇದನ್ನು ಕಂಡ ಗೌರಮ್ಮನವರು ಬಾವಿ ತೋಡುವ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು. ಈಗ ನನಗೆ ಆ ನೀರು ನೋಡೋ ತನಕ ನನಗೆ ಸಮಾಧಾನ ಇಲ್ಲ ಜೀವಕ್ಕೆ. ಒಂಥರ ಏನೋ ಒಂದು ಇದು. ಬೆಳಗ್ಗೆ ಬಂದು ಮಣ್ಣು ನೋಡಿದ ಕೂಡ ಇಷ್ಟು ಖುಷಿ ಆಗ್ತದಂದರೆ ಏನೋ ಒಂದು ಕೋಟಿ ಹೊನ್ನು ಬಿದ್ದಂಗೆ ಅಷ್ಟಾದ್ರೆ ಬಾಚ್ಕೊಂಡು ತರೋ ತನಕ ಪುರ್ಸೋತಿಲ್ಲ. ಈಗ ಹಂಗೆ ನೋಡಿ ಸಂತೋಷ ಪಡೋ ತನಕ ಪುರ್ಸೋತಿಲ್ಲ ನನಗೀಗ. ಈಗ ಎಷ್ಟು ತ್ರಾಸ ಬೇಕಾದ್ರೆ ಆಗಲಿ ನನಗೆ ಬೆಳಗ್ಗೆ ಬೇಗ ಬಂದು ನಾನು ಗಂಗೆ 15 ದಿವಸದೊಳಗೆ ಅವಳು ನೋಡಲೇಬೇಕು ಅಂತ ಹಠ ಹಿಡ್ಕೊಂಡೇನೆ. ಈಗಾಗಲೇ 15 ಅಡಿಯಷ್ಟು ಆಳದ ಬಾವಿ ತೆಗೆದಿರುವ ಇವರು 50 ಅಡಿಗೆ ನೀರು ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಕಳೆದ 30ನೇ ತಾರೀಕಿನಿಂದ ಬಾವಿ ತೆಗೆಯುವ ಕೆಲಸ ಶುರು ಮಾಡಿರುವ ಇವರು ಇನ್ನು 15 ದಿನ ಶ್ರಮದಾನ ಮಾಡಿ ಈ ನೆಲದಲ್ಲಿ ನೀರಿನ ಸೆಲೆ ಮೂಡಿಸಲಿದ್ದಾರೆ. 1 ರೂಪಾಯಿ ಕೂಡ ತೆಗೆದುಕೊಳ್ಳದೆ ಈ ಮಹತ್ ಕಾರ್ಯವನ್ನ ಈ ಮಹಾತಾಯಿ ಮಾಡುತ್ತಿದ್ದಾರೆ. ಹೀಗಾಗಿ ಅಂಗನವಾಡಿಯ 15 ಮಕ್ಕಳು, ಶಿಕ್ಷಕಿಯರು ಇವರಿಗೆ ಚಿರಋಣಿಯಾಗಿರುತ್ತೇವೆ ಎನ್ನುತ್ತಾರೆ.